ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸೃಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸಿಎಂ ಹೇಳ್ತಾರೆ ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಅಭಿವೃದ್ಧಿ ಕೂಡ ದುಡ್ಡು ಕೊಡ್ತೀವಿ ಅಂತ ಇವಾಗ ತಿಳಿಯೋದು. ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು? ಇವತ್ತದು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಅದರಿಂದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕನಸಿನ ಮಾತು. ಹೌದು, ಅವರು ನೂರಾರು ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ದೀವಿ. ನಂತರ ಅದಕ್ಕೆ ಮತ್ತಿನ್ನೊಂದು ಸೃಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತಾರೆ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನು ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಸಿಎಂ ಹೇಳ್ತಾರೆ ಇನ್ನೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಅಭಿವೃದ್ಧಿ ಕೂಡ ದುಡ್ಡು ಕೊಡ್ತೀವಿ ಅಂತ ಇವಾಗ ತಿಳಿಯೋದು. ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು? ಇವತ್ತದು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಅದರಿಂದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕನಸಿನ ಮಾತು.